ಸ್ನೇಹಿತರೆ, ಬೆಂಗಳೂರಿನ ವೈಟ್ ಫೀಲ್ಡ್ನಿಂದ ಚೆನ್ನೈ ಸೆಂಟ್ರಲ್ ಸ್ಟೇಷನ್ಗೆ ಬರೀ 1.5 ಗಂಟೆಯಲ್ಲಿ ಹೋಗಿ ಮುಟ್ಟೋದಕ್ಕೆ ಸಾಧ್ಯನಾ? ಬೆಳಗ್ಗೆ ಬೆಂಗಳೂರಿನಲ್ಲಿ ಇಡ್ಲಿ ವಡೆ ತಿಂದು ಚೆನ್ನೈಗೆ ಹೋಗಿ ಕೆಲಸ ಮುಗಿಸಿ ಮಧ್ಯಾಹ್ನ ಚೆನ್ನೈನಲ್ಲಿ ಊಟ ಮಾಡಿ ಸಂಜೆ ಅಷ್ಟರಲ್ಲಿ ವಾಪಸ್ ಬೆಂಗಳೂರಿಗೆ ಬಂದು ಕಾಫಿ ಕುಡಿಯೋದಕ್ಕೆ ಸಾಧ್ಯನಾ? ಹೌದು, ನಿಮ್ಗೆ ಗೊತ್ತಿರಬಹುದು, ಈಗಾಗಲೇ ಮುಂಬೈ ಮತ್ತು ಅಹಮದಾಬಾದ್ ಮಧ್ಯೆ ದೇಶದ ಮೊದಲ ಬುಲೆಟ್ ಟ್ರೈನ್ ಅಥವಾ ಹೈ ಸ್ಪೀಡ್ ಟ್ರೈನ್ ಆಲ್ಮೋಸ್ಟ್ ರೆಡಿ ಆಗಿದೆ. ಮುಂದಿನ ವರ್ಷ ಆಗಸ್ಟ್ನಲ್ಲಿ ಮೊದಲ ಹಂತದ ಆಪರೇಷನ್ ಕೂಡ ಶುರುವಾಗ್ತಿದೆ. ಆ ಪ್ರಾಜೆಕ್ಟ್ ಮುಗಿಯುವ ಹಂತಕ್ಕೆ ಬರ್ತಿದ್ದ ಹಾಗೆ ಇಡೀ ದೇಶದಲ್ಲೇ 2ನೇ ಬುಲೆಟ್ ಟ್ರೈನ್ ಓಡಿಸೋದಕ್ಕೆ ಈಗ ಜಾಗ ಫಿಕ್ಸ್ ಆಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಆ ಅದೃಷ್ಟ ನಮ್ಮ ಹೆಮ್ಮೆಯ ಬೆಂಗಳೂರಿಗೆ ಸಿಗೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ದೇಶದ ಆರ್ಥಿಕ ರಾಜಧಾನಿ ಮುಂಬೈ ಆದ್ಮೇಲೆ ಈಗ ಹೈ ಸ್ಪೀಡ್ ರೈಲ್ ರೇಡಾರ್ ನಲ್ಲಿರೋದು ನಮ್ಮ ದೇಶದ ಸಿಲಿಕಾನ್ ವ್ಯಾಲಿ, ಐಟಿ ರಾಜಧಾನಿ ಬೆಂಗಳೂರು. ಈ ಹೈ ಸ್ಪೀಡ್ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ಗೆ ಕೇವಲ ಪ್ಲಾನಿಂಗ್ ಅಷ್ಟೇ ಅಲ್ಲ, ಬೆಂಗಳೂರಲ್ಲಿ ಈಗಾಗಲೇ ಗ್ರೌಂಡ್ ವರ್ಕ್ ಕೂಡ ಶುರುವಾಗಿದೆ. ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿ ಅಂಡರ್ ಗ್ರೌಂಡ್ ಸ್ಟೇಷನ್ ಮಾಡೋದಕ್ಕೆ ಈಗಾಗಲೇ ಸ್ಕೆಚ್ ರೆಡಿ ಆಗಿದೆ. ಇದು ಕೇವಲ ಒಂದು ಟ್ರೈನ್ ಅಷ್ಟೇ ಅಲ್ಲ ಸ್ನೇಹಿತರೆ, ಇಡೀ ದಕ್ಷಿಣ ಭಾರತದ ಎಕಾನಮಿಯನ್ನೇ ಬದಲಾಯಿಸುವ ಗೇಮ್ ಚೇಂಜರ್ ಪ್ರಾಜೆಕ್ಟ್ ಆಗಬಹುದು. ದಕ್ಷಿಣ ಭಾರತದ 2 ಮಹಾನಗರಗಳ ಸಮಾಗಮವಾಗಬಹುದು. ಸದ್ಯ ಇದಕ್ಕೆ ಸಂಬಂಧಿಸಿದಂತೆ ಹೊರಬಂದಿರುವ ಎಲ್ಲಾ ರಿಪೋರ್ಟ್ಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನ್ಯಾಷನಲ್ ಹೈ ಸ್ಪೀಡ್ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಥವಾ NHSRCL ಅಂದ್ರೆ ದೇಶದ ಹೈ ಸ್ಪೀಡ್ ರೈಲ್ ಪ್ರಾಜೆಕ್ಟ್ಗಳ ನ್ಯಾಷನಲ್ ಬಾಡಿ ಇತ್ತೀಚೆಗೆ ಭರ್ಜರಿ ಅನೌನ್ಸ್ಮೆಂಟ್ ಮಾಡಿದೆ. ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಮುಗಿತಿರುವ ಬೆನ್ನಲ್ಲೇ ಮುಂದಿನ ಹಂತವಾಗಿ ಬೆಂಗಳೂರು, ಚೆನ್ನೈ ಮತ್ತು ಡೆಲ್ಲಿ, ವಾರಣಾಸಿ ನಡುವೆ ಹೈ ಸ್ಪೀಡ್ ರೈಲ್ ಕಾರಿಡಾರ್ಗಳಿಗೆ ಗ್ರೀನ್ ಸಿಗ್ನಲ್ ಕೊಡೋದಕ್ಕೆ ತಯಾರಿ ನಡೆಸಿದೆ. ಈ ಬಾರಿ ಇದು ಬರೀ ಬಾಯಿ ಮಾತಲ್ಲ, ಈಗಾಗಲೇ ಬೆಂಗಳೂರು ಚೆನ್ನೈ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ಗೆ ಬೇಕಾದ ಡಿಸೈನ್ ಕನ್ಸಲ್ಟೆನ್ಸಿ ಟೆಂಡರ್ ಅಪ್ಲಿಕೇಶನ್ ಗಳನ್ನ NHSRCL ಆಹ್ವಾನಿಸಿದೆ. ಅಂದ್ರೆ ಟ್ರೈನ್ ಯಾವ ರೂಟ್ ನಲ್ಲಿ ಹೋಗಬೇಕು, ಸ್ಟೇಷನ್ಗಳು ಎಲ್ಲೆಲ್ಲಿ ಬರಬೇಕು, ಇಂಜಿನಿಯರಿಂಗ್ ಡಿಸೈನ್ ಹೇಗಿರಬೇಕು ಅನ್ನುವ ಕಂಪ್ಲೀಟ್ ನೀಲನಕ್ಷೆ ರೆಡಿ ಮಾಡುವ ಕೆಲಸ ಅಧಿಕೃತವಾಗಿ ಶುರುವಾಗಿದೆ. ಇದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುಂಚೆ ಏನಿದು ಹೈ ಸ್ಪೀಡ್ ರೈಲ್ ಕಾರಿಡಾರ್ ಅಂದ್ರೆ, ಅಥವಾ ಏನಿದು ಬುಲೆಟ್ ಟ್ರೈನ್? ಇದು ನಾರ್ಮಲ್ ಟ್ರೈನ್ ತರಾನೇ ಇರುತ್ತಾ? ಖಂಡಿತ ಇಲ್ಲ. ನಮ್ಮ ನಾರ್ಮಲ್ ಎಕ್ಸ್ಪ್ರೆಸ್ ಟ್ರೈನ್ಗಳು ಗಂಟೆಗೆ 80 ರಿಂದ 110 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೋದ್ರೆ, ಈ ಬುಲೆಟ್ ಟ್ರೈನ್ಗಳು ಗಂಟೆಗೆ ಬರೋಬ್ಬರಿ 300 ರಿಂದ 350 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಚಲಿಸ್ತವೆ. ಬೆಂಗಳೂರಿನಿಂದ ಚೆನ್ನೈಗೆ ಇರುವ ಡಿಸ್ಟೆನ್ಸ್ ಸುಮಾರು 350 ಕಿಲೋಮೀಟರ್. ಈಗಿರುವ ವಂದೇ ಭಾರತ್ ಅಥವಾ ಶತಾಬ್ದಿ ಎಕ್ಸ್ಪ್ರೆಸ್ ನಲ್ಲಿ ಹೋದ್ರು ಕನಿಷ್ಠ 4 ರಿಂದ 4.5 ಗಂಟೆ ಬೇಕು. ಆದ್ರೆ ಈ ಬುಲೆಟ್ ಟ್ರೈನ್ ಬಂದ್ರೆ ಬರೀ 75 ರಿಂದ 90 ನಿಮಿಷ ಅಂದ್ರೆ 1.5 ಗಂಟೆ ಒಳಗೆ ಚೆನ್ನೈ ತಲುಪಬಹುದು. ಇದರ ಮೆಕ್ಯಾನಿಸಮ್ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಸಿಂಪಲ್ ಉದಾಹರಣೆ ಕೊಡ್ತೀವಿ ನೋಡಿ. ನಮ್ಮ ಮಾಮೂಲಿ ರೈಲುಗಳು ಕಬ್ಬಿಣದ ಹಳಿಗಳ ಮೇಲೆ ಓಡ್ತಾವೆ, ಅದರಲ್ಲಿ ಜಾಯಿಂಟ್ಗಳು ಇರ್ತಾವೆ, ಹಂಪ್ಸ್ ಇರ್ತಾವೆ. ಆದ್ರೆ ಬುಲೆಟ್ ಟ್ರೈನ್ಗೆ ಅಂತಾನೆ ಸ್ಪೆಷಲ್ ಆದ ಬ್ಯಾಲೆಸ್ಟ್ ಲೆಸ್ ಟ್ರ್ಯಾಕ್ ಅಂದ್ರೆ ಕಾಂಕ್ರೀಟ್ ಬೆಡ್ ಗಳ ಮೇಲೆ ಹಳಿಗಳನ್ನ ಫಿಕ್ಸ್ ಮಾಡ್ತಾರೆ. ಇದರಲ್ಲಿ ಯಾವುದೇ ಗ್ಯಾಪ್ ಇರಲ್ಲ. ಇನ್ನು ಈ ಟ್ರೈನ್ಗಳು ಜಪಾನ್ನ ಶಿಂಕನ್ಸನ್ ತಂತ್ರಜ್ಞಾನದ ಆಧಾರದ ಮೇಲೆ ಕೆಲಸ ಮಾಡ್ತಾವೆ. ಅಂದರೆ ಟ್ರೈನ್ ನ ಚಕ್ರಗಳು ಅತಿ ಕಡಿಮೆ ಘರ್ಷಣೆಯೊಂದಿಗೆ ರಾಕೆಟ್ ವೇಗದಲ್ಲಿ ನುಗ್ತಾವೆ. ಈ ಟ್ರೂನ್ಗೆ ರೆಗ್ಯುಲರ್ ಟ್ರೈನ್ ರೀತಿ ನೆಲದ ಮೇಲಿನ ಟ್ರ್ಯಾಕ್ ಗಳ ಬದಲಿಗೆ ಪ್ರತ್ಯೇಕವಾದ ಎಲಿವೇಟೆಡ್ ಪಿಲ್ಲರ್ಸ್ ಅಂದ್ರೆ ಮೇಲ್ಸೇತುವೆಗಳು ಅಥವಾ ಅಂಡರ್ ಗ್ರೌಂಡ್ ಸುರಂಗಗಳನ್ನ ಮಾತ್ರ ಬಳಸಲಾಗುತ್ತೆ. ಇನ್ನು ಈ ಪ್ರಾಜೆಕ್ಟ್ ಬಗ್ಗೆ ಇನ್ಫ್ರಾಸ್ಟ್ರಕ್ಚರ್ ಎಕ್ಸ್ಪರ್ಟ್ಗಳು ಮತ್ತು ರೈಲ್ವೆ ಅಸೋಸಿಯೇಷನ್ಗಳು ಏನಂತಾರೆ ಅಂದ್ರೆ, ಮುಂಬೈ ಅಹಮದಾಬಾದ್ ಕಾರಿಡಾರ್ ನಲ್ಲಿ ಈಗಾಗಲೇ ಜಪಾನ್ ಹೆಲ್ಪ್ ತೆಗೆದುಕೊಂಡು ಹೆಚ್ಚು ಕಮ್ಮಿ ಕಂಪ್ಲೀಟ್ ಆಗಿ ಕೆಲಸ ಮುಗಿದಿದೆ. ಅಲ್ಲಿ ಕಲಿತ ಪಾಠಗಳು ಮತ್ತು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಬೆಂಗಳೂರು ಚೆನ್ನೈ ಕಾರಿಡಾರ್ ಅನ್ನ ಇನ್ನೂ ಕಮ್ಮಿ ಟೈಮ್ ನಲ್ಲಿ ಮುಗಿಸಬಹುದು. ಈ ಕಾರಿಡಾರ್ಗೆ ಕೂಡ ಮುಂಬೈ ಅಹಮದಾಬಾದ್ ಕಾರಿಡಾರ್ ನಲ್ಲಿ ಬಳಸಿದ ಜಪಾನಿ ಶೈಲಿಯ ಬೆಸ್ಟ್ ಡಿಸೈನ್ ಮತ್ತು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿಯನ್ನೇ ತರ್ತಿದೆ. ಅದಕ್ಕಾಗಿನೇ ಇಡೀ ದೇಶದಲ್ಲಿ ಮುಂಬರುವ ಎಲ್ಲ ಹೈ ಸ್ಪೀಡ್ ಸ್ಟ್ರಕ್ಚರ್ ಗಳಿಗೆ ಒಂದೇ ರೀತಿಯ ಡಿಸೈನ್ ಅನ್ನ ಸ್ಟ್ಯಾಂಡರ್ಡೈಸ್ ಮಾಡಬೇಕು. ಒಂದೇ ಮಾದರಿಯಲ್ಲಿ ಎಲ್ಲಾ ಕಾರಿಡಾರ್ಗಳು ಇರಬೇಕು. ಬೇರೆ ಬೇರೆ ಡಿಸೈನ್ ಮಾಡ್ಕೊಂಡು ಸಮಸ್ಯೆ ಆಗೋದು ಬೇಡ ಅಂತ ಡಿಸೈನ್ ಮಾಡಿ ಈಗ ಅಧಿಕೃತವಾಗಿ ಕನ್ಸಲ್ಟೆನ್ಸಿ ಟೆಂಡರ್ ಪ್ರಕ್ರಿಯೆ ಶುರು ಮಾಡಿದ್ದಾರೆ. ಮುಖ್ಯವಾಗಿ ಚೆನ್ನೈ ಬೆಂಗಳೂರು ಮಧ್ಯ ಡಿಸ್ಟೆನ್ಸ್ ಕೂಡ ಕಮ್ಮಿ ಇರೋದ್ರಿಂದ ಮೊದಲನೇ ಪ್ರಾಜೆಕ್ಟ್ ತರ ಇದು ವಿಪರೀತ ಟೈಮ್ ತೆಗೆದುಕೊಳ್ಳೋದಿಲ್ಲ, ಜಾಸ್ತಿ ಡಿಲೇ ಆಗಲ್ಲ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಇನ್ನು NHSRCL ಬಿಡುಗಡೆ ಮಾಡಿರುವ ಅಧಿಕೃತ ಬಿಲ್ಡಿಂಗ್ ಡಾಕ್ಯುಮೆಂಟ್ ಪ್ರಕಾರ ಈ ಇಡೀ ಕಾರಿಡಾರ್ ನಲ್ಲಿ ಪ್ರಮುಖವಾಗಿ 3 ಅಂಡರ್ ಗ್ರೌಂಡ್ ಸ್ಟೇಷನ್ ಗಳನ್ನ ಪ್ಲಾನ್ ಮಾಡಲಾಗಿದೆ.
ಅವುಗಳು ಯಾವುವು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಚೆನ್ನೈ ಸೆಂಟ್ರಲ್ ಟರ್ಮಿನಲ್, ಬೆಂಗಳೂರಿನ ವೈಟ್ ಫೀಲ್ಡ್ ಮತ್ತು ಬೆಂಗಳೂರಿನ ಬೈಯಪ್ಪನಹಳ್ಳಿ ಟರ್ಮಿನಲ್. ಇದರಲ್ಲಿ ಚೆನ್ನೈ ಮತ್ತು ಬೈಯಪ್ಪನಹಳ್ಳಿಯನ್ನ ಮೇನ್ ಟರ್ಮಿನಲ್ ಸ್ಟೇಷನ್ಗಳಾಗಿ ಡಿಸೈನ್ ಮಾಡಲಾಗ್ತಾ ಇದೆ. ಅಂದ್ರೆ ಟ್ರೈನ್ ಕೊನೆಯದಾಗಿ ಬಂದು ನಿಲ್ಲುವ ಜಾಗಗಳು ಇವೇನೆ. ಈ ಟರ್ಮಿನಲ್ ಸ್ಟೇಷನ್ಗಳು ನಾರ್ಮಲ್ ರೈಲ್ವೆ ಸ್ಟೇಷನ್ ತರ ಇರಲ್ಲ. ಇದರಲ್ಲಿ ಹೈ ಸ್ಪೀಡ್ ಟ್ರೈನ್ಗಳ ಮೂವ್ಮೆಂಟ್ ಕಂಟ್ರೋಲ್ ಮಾಡೋದಕ್ಕೆ 2 ಐಲ್ಯಾಂಡ್ ಪ್ಲಾಟ್ಫಾರ್ಮ್ಗಳು ಮತ್ತು 2 ಸೈಡ್ ಪ್ಲಾಟ್ಫಾರ್ಮ್ಗಳು ಇರುತ್ತವೆ. ಒಟ್ಟು ಪ್ಲಾಟ್ಫಾರ್ಮ್ಗಳ ಲೆಂತ್ ಬರೋಬ್ಬರಿ 415 ಮೀಟರ್ ಇರುತ್ತೆ. ಅಷ್ಟೇ ಅಲ್ಲ, ಟ್ರೈನ್ಗಳ ನಿಲುಗಡೆ ಮತ್ತು ನಿರ್ವಹಣೆಗಾಗಿ ಒಟ್ಟು 6 ರೈಲ್ವೆ ಲೈನ್ಗಳನ್ನ ಈ ಟರ್ಮಿನಲ್ಗಳಲ್ಲಿ ಅಳವಡಿಸಲಾಗುತ್ತೆ. ಇನ್ನು ಟ್ರೈನ್ಗಳು ಒಂದು ಟ್ರ್ಯಾಕ್ ನಿಂದ ಇನ್ನೊಂದು ಟ್ರ್ಯಾಕ್ಗೆ ಚೇಂಜ್ ಆಗುವ ಕ್ರಾಸ್ ಓವರ್ ಪಾಯಿಂಟ್ಗಳನ್ನ ಗಂಟೆಗೆ 120 ಕಿಲೋಮೀಟರ್ ಸ್ಪೀಡ್ ನಲ್ಲೂ ಸೇಫ್ ಆಗಿ ಮೂವ್ ಆಗುವ ತರ ಹೈಟೆಕ್ ಆಗಿ ಇಂಜಿನಿಯರಿಂಗ್ ಮಾಡಲಾಗ್ತಾ ಇದೆ. ನಮ್ಮ ಬೆಂಗಳೂರಿನ IT ಹಬ್ ಆಗಿರುವ ವೈಟ್ ಫೀಲ್ಡ್ ಸ್ಟೇಷನ್ ಅನ್ನ ಇಂಟರ್ಮೀಡಿಯೇಟ್ ಅಂದರೆ ಮಧ್ಯಂತರ ಸ್ಟೇಷನ್ ಆಗಿ ಮಾಡುವ ಪ್ಲಾನ್ ಇದೆ. ವೈಟ್ ಫೀಲ್ಡ್ ಮೂಲಕ ಹಾದು ಹೋಗುವ ಎಲ್ಲ ಬುಲೆಟ್ ಟ್ರೈನ್ಗಳು ಕಂಪಲ್ಸರಿಯಾಗಿ ಇಲ್ಲಿ ಸ್ಟಾಪ್ ಕೊಡ್ತಾವೆ. ಇದಕ್ಕೋಸ್ಕರ ಇಲ್ಲಿ 2 ಸೈಡ್ ಪ್ಲಾಟ್ಫಾರ್ಮ್ ಅಥವಾ ಒಂದು ಐಲ್ಯಾಂಡ್ ಪ್ಲಾಟ್ಫಾರ್ಮ್ ಇರುವ ಹಾಗೆ 415 ಮೀಟರ್ ಉದ್ದದ ಸ್ಟೇಷನ್ ಮತ್ತು 2 ರೈಲ್ವೆ ಲೈನ್ಗಳ ಪ್ಲಾನ್ ರೆಡಿ ಆಗ್ತಾ ಇದೆ. ಇನ್ನು ಸ್ನೇಹಿತರೆ, ಈ ಪ್ರಾಜೆಕ್ಟ್ ನಲ್ಲಿ 3 ಸರ್ಕಾರಗಳು ಬರುತ್ತವೆ. ಮೊದಲೇದಾಗಿ ಈ ತರಹದ ಒಂದು ಪ್ರಾಜೆಕ್ಟ್ ಮಾಡೋದಕ್ಕೆ ಲಕ್ಷ ಕೋಟಿ ರೂಪಾಯಿಗಳ ಲೆಕ್ಕದಲ್ಲಿ ಭರ್ಜರಿ ಬಂಡವಾಳ ಬೇಕು. ಇದರಲ್ಲಿ ಕೇಂದ್ರ ಸರ್ಕಾರ ಹಾಗೂ ಕರ್ನಾಟಕ, ತಮಿಳುನಾಡು ರಾಜ್ಯ ಸರ್ಕಾರಗಳು ಬಜೆಟ್ ಶೇರ್ ಮಾಡಬೇಕಾಗುತ್ತೆ. ಸೊ ಸಾಕಷ್ಟು ತೆರಿಗೆ ಹಣ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಇನ್ವೆಸ್ಟ್ ಆಗಬೇಕು. ಹಾಗಾಗಿ ಒಂದು ವೇಳೆ ಪ್ರಾಜೆಕ್ಟ್ ಶುರುವಾದರೆ ಮುಗಿಯುವವರೆಗೂ ಬೇರೆ ಸಣ್ಣ ಪುಟ್ಟ ರೈಲ್ವೆ ಲೈನ್ಗಳ ಅಭಿವೃದ್ಧಿಗೆ ಹಣದ ಕೊರತೆ ಆಗಬಹುದು ಅನ್ನುವ ಆತಂಕ ಕೂಡ ಇದೆ. ಆದರೆ ಮಹಾರಾಷ್ಟ್ರ, ಗುಜರಾತ್ನಂತಹ ರಾಜ್ಯಗಳೇ ಇದನ್ನ ಯಶಸ್ವಿಯಾಗಿ ರೆಡಿ ಮಾಡ್ತಾ ಇರುವಾಗ ಆರ್ಥಿಕತೆಯಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ, ತಮಿಳುನಾಡೇ ನಂಬರ್ 2 ಹಾಗೂ 3ನೇ ಸ್ಥಾನದಲ್ಲಿರೋದು. ಹಾಗಾಗಿ ಅಷ್ಟೊಂದು ಹೊರೆಯಾಗಲ್ಲ ಅನ್ನುವ ವಾದ ಕೂಡ ಇದೆ. ಇನ್ನು ದೇಶದಲ್ಲಿ ಎಷ್ಟೋ ಜಾಗಗಳಿದ್ರು, ರಾಜಧಾನಿ ದೆಹಲಿನೇ ಇದ್ರು, ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ಗೆ ಮುಂಬೈ ಆದ್ಮೇಲೆ ಬೆಂಗಳೂರನ್ನೇ ಯಾಕೆ ಆಯ್ಕೆ ಮಾಡಿದ್ದಾರೆ ಅನ್ನುವ ಪ್ರಶ್ನೆ. ಇದರ ಮ್ಯಾಕ್ರೋ ಸ್ಟ್ರಾಟಜಿ ಏನು? ಅದು ಕೂಡ ಸಿಂಪಲ್. ಗ್ಲೋಬಲ್ ಲೆವೆಲ್ ನಲ್ಲಿ ಭಾರತ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸೆಮಿಕಂಡಕ್ಟರ್ ಹಬ್ ಆಗೋದಕ್ಕೆ ಟ್ರೈ ಮಾಡ್ತಿದೆ. ಬೆಂಗಳೂರು ಮತ್ತು ಅದರ ಸುತ್ತಮುತ್ತ ಇರುವ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು, ಎಲೆಕ್ಟ್ರಾನಿಕ್ಸ್ ಸಿಟಿ ಇತ್ತ ಚೆನ್ನೈ ಪೋರ್ಟ್ಗೆ ಕನೆಕ್ಟ್ ಆಗಬೇಕು. ಬುಲೆಟ್ ಟ್ರೈನ್ ಕಾರಿಡಾರ್ ಬಂದ್ರೆ ಬರೀ ಪ್ಯಾಸೆಂಜರ್ ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಹೈ ವ್ಯಾಲ್ಯೂ ಕಾರ್ಗೋ ಅಂದ್ರೆ ಕೋಟಿ ಕೋಟಿ ಬೆಲೆ ಬಾಳುವ ಎಲೆಕ್ಟ್ರಾನಿಕ್ಸ್ ಚಿಪ್ಸ್, ಇಂಪಾರ್ಟೆಂಟ್ ಕಾಂಪೊನೆಂಟ್ಗಳನ್ನ ಗಂಟೆಗಳ ಒಳಗೆ ಪೋರ್ಟ್ಗೆ ಸಾಗಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಇಂಡಿಯಾದ ಸಪ್ಲೈ ಚೈನ್ ನೆಟ್ವರ್ಕ್ ಅನ್ನೇ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ತೆಗೆದುಕೊಂಡು ಹೋಗುತ್ತೆ. ಬೆಂಗಳೂರು ಟೆಕ್ ಹಬ್ ಆದ್ರೆ ಚೆನ್ನೈ ಆಟೋಮೊಬೈಲ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಹಬ್, ಈ 2 ಮೆಗಾ ಸಿಟಿಗಳು ಕನೆಕ್ಟ್ ಆದ್ರೆ ದಕ್ಷಿಣ ಭಾರತದ GDP ರಾಕೆಟ್ ವೇಗದಲ್ಲಿ ಬೆಳೆಯುತ್ತೆ. ಲಾಂಗ್ ಟರ್ಮ್ ನಲ್ಲಿ ನೋಡಿದ್ರೆ ಇದು ಸಾಮಾನ್ಯ ಜನರ ಲೈಫ್ ಸ್ಟೈಲ್ ಅನ್ನೇ ಚೇಂಜ್ ಮಾಡಬಹುದಾದಂತಹ ಪ್ರಾಜೆಕ್ಟ್ ಅಂತ ಕರೆಸ್ಕೊಳ್ತಾ ಇದೆ. ಯಾಕಂದ್ರೆ ಇವತ್ತು ಬೆಂಗಳೂರಿನಲ್ಲಿ ಮನೆ ಬಾಡಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತ ಜನ ಕಷ್ಟಪಡ್ತಿದ್ದಾರೆ. ಸಿಟಿ ಮೇಲೆ ಭರ್ಜರಿ ಪಾಪ್ಯುಲೇಷನ್ ಪ್ರೆಷರ್ ಇದೆ. ಆದ್ರೆ ಬುಲೆಟ್ ಟ್ರೈನ್ ಬಂದ್ರೆ ಪ್ರತಿ ಸ್ಟೇಷನ್ ಸುತ್ತಲೂ ಸ್ಯಾಟಲೈಟ್ ಟೌನ್ಗಳು ಡೆವಲಪ್ ಆಗಬಹುದು. ಬೆಂಗಳೂರಿನ ಹೊರವಲಯದಲ್ಲೂ ಡೆವಲಪ್ಮೆಂಟ್ ಆಗೋದ್ರಿಂದ ಬೆಂಗಳೂರಿನ ಮೇಲೆ ಪ್ರೆಷರ್ ಕಮ್ಮಿ ಆಗುವ ಸಾಧ್ಯತೆ ಇದೆ. ಇನ್ನು IT ಪ್ರೊಫೆಷನಲ್ಸ್, ಬಿಸ್ನೆಸ್ ಮ್ಯಾನ್ ಗಳಿಗೆ ಬೆಂಗಳೂರು ಚೆನ್ನೈ ಒನ್ ಡೇ ಟ್ರಿಪ್ ಆಗಿ ಬದಲಾಗುತ್ತೆ. ಟ್ರಾವೆಲ್ ಟೈಮ್ ಕೂಡ 70% ಕಡಿಮೆ ಆಗುತ್ತೆ. ಬೆಂಗಳೂರಿನಲ್ಲಿ ಟೂರಿಸಂ ಕೂಡ ಡೆವಲಪ್ ಆಗಬಹುದು. ಬೆಂಗಳೂರಿನಲ್ಲಿ ಬೀಚ್ ಇಲ್ಲ ಅನ್ನೋರೆಲ್ಲ ಒಂದೇ ದಿನದಲ್ಲಿ ಚೆನ್ನೈಗೆ ಹೋಗಿ ಸಮುದ್ರ ನೋಡ್ಕೊಂಡು ಬರಬಹುದು. ಇನ್ನು ರಿಯಲ್ ಎಸ್ಟೇಟ್ ಮತ್ತು ಉದ್ಯೋಗ ಕ್ರಾಂತಿ, ಈ ಪ್ರಾಜೆಕ್ಟ್ ಬಂದ್ರೆ ಬೆಂಗಳೂರಿನ ವೈಟ್ ಫೀಲ್ಡ್, ಕೋಲಾರ, KGF, ಹೊಸೂರು ಮತ್ತು ಚೆನ್ನೈ ಸುತ್ತಮುತ್ತ ಇರುವ ಏರಿಯಾಗಳಲ್ಲಿ ಭರ್ಜರಿ ಡೆವಲಪ್ಮೆಂಟ್ ಆಗುತ್ತೆ. ಅಲ್ಲೆಲ್ಲ ಹೊಸ ಇಂಡಸ್ಟ್ರಿಗಳು ಸಹ ಬರಬಹುದು. ಹಾಗಂತ ನಷ್ಟ ಇಲ್ವಾ? ಖಂಡಿತ ಇದೆ. ಈ ಪ್ರಾಜೆಕ್ಟ್ಗೆ ಕರ್ನಾಟಕ ಮತ್ತು ತಮಿಳುನಾಡು 2 ರಾಜ್ಯಗಳ ರೈತರ ಜಮೀನುಗಳನ್ನ ಅಕ್ವೈರ್ ಮಾಡ್ಕೋಬೇಕು. ಈ ಪೈಕಿ ಬಹುತೇಕ ತಮಿಳುನಾಡಲ್ಲೇ ಭೂಸ್ವಾಧೀನ ಪ್ರಕ್ರಿಯೆ ಜಾಸ್ತಿ ಆಗಬಹುದು. ಜೊತೆಗೆ ಈ ಹೈ ಸ್ಪೀಡ್ ಟ್ರ್ಯಾಕ್ ಹೋದ ಕಡೆಯಲ್ಲೆಲ್ಲ ಕಾಡು ಕೂಡ ನಾಶವಾಗಬಹುದು. ಸೊ ಸರ್ಕಾರ ಪರಿಸರಕ್ಕೆ ಧಕ್ಕೆಯಾಗದ ಹಾಗೆ ಎಲಿವೇಟೆಡ್ ಕಾರಿಡಾರ್ಗಳನ್ನೇ ಜಾಸ್ತಿ ಬಳಸಬೇಕು ಅನ್ನೋದು ಪರಿಸರವಾದಿಗಳ ಡಿಮ್ಯಾಂಡ್. ಇನ್ನು ಕೇವಲ ಬೆಂಗಳೂರು ಚೆನ್ನೈ ಟ್ರೈನ್ ಅಲ್ಲ ಸ್ನೇಹಿತರೆ, ಕೇಂದ್ರ ಸರ್ಕಾರ ಕಳೆದ ಬಜೆಟ್ನಲ್ಲಿ ಇಡೀ ದೇಶದ ಸಾರಿಗೆ ವ್ಯವಸ್ಥೆಯನ್ನೇ ಬದಲಾಯಿಸುವ ಪ್ಲಾನ್ ಅನೌನ್ಸ್ ಮಾಡಿತ್ತು. ದೇಶದಾದ್ಯಂತ ಒಟ್ಟು 7 ಹೊಸ ಹೈ ಸ್ಪೀಡ್ ರೈಲ್ ಕಾರಿಡಾರ್ಗಳನ್ನ ಮಾಡ್ತೀವಿ ಅಂತ ಹೇಳಿತ್ತು. ಈ 7 ಕಾರಿಡಾರ್ಗಳು ಸೇರಿ ಒಟ್ಟು ಸುಮಾರು 4000 ರೂಟ್ ಕಿಲೋಮೀಟರ್ ವ್ಯಾಪ್ತಿಯನ್ನ ಕವರ್ ಮಾಡ್ತಾವೆ. ಇದರಲ್ಲಿ ಮುಂಬೈ ಪುಣೆ, ಪುಣೆ ಹೈದರಾಬಾದ್, ಹೈದರಾಬಾದ್ ಬೆಂಗಳೂರು, ಹೈದರಾಬಾದ್ ಚೆನ್ನೈ,
ಬೆಂಗಳೂರು ಚೆನ್ನೈ, ಡೆಲ್ಲಿ ವಾರಣಾಸಿ ಮತ್ತು ವಾರಣಾಸಿ ಸಿಲಿಗುರಿ ರೂಟ್ಗಳು ಸೇರಿವೆ. ಇಡೀ ಭಾರತದಲ್ಲಿ ಈ 7 ಕಾರಿಡಾರ್ಗಳನ್ನ ಒಂದೇ ಸರಣಿಯಲ್ಲಿ ಡೆವಲಪ್ ಮಾಡೋದಕ್ಕೆ ಬರೋಬ್ಬರಿ 16 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ ರೈಲ್ವೆ ಇಲಾಖೆ ಲೆಕ್ಕ ಹಾಕಿತ್ತು. ಇದರಲ್ಲಿ NHSRCL ಇಲಾಖೆ ಈಗಾಗಲೇ 4 ಕಾರಿಡಾರ್ಗಳ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಮಂಜೂರು ಮಾಡಿದೆ. ಇನ್ನುಳಿದ 3 ಕಾರಿಡಾರ್ಗಳಿಗೆ ಸರ್ವೆ ಕೆಲಸಗಳು ಮತ್ತು ಅಲೈನ್ಮೆಂಟ್ ವ್ಯಾಲಿಡೇಷನ್ ಭರದಿಂದ ಸಾಗಿದೆ. ಈ ಬೃಹತ್ ನೆಟ್ವರ್ಕ್ ನಲ್ಲಿ ಸರ್ಕಾರ ಇವತ್ತು ಅತಿ ಹೆಚ್ಚು ಪ್ರಯಾರಿಟಿ ಕೊಡ್ತಿರೋದು ನಮ್ಮ ಬೆಂಗಳೂರು, ಚೆನ್ನೈ ಮತ್ತು ಉತ್ತರ ಭಾರತದ ಡೆಲ್ಲಿ ವಾರಣಾಸಿ ಕಾರಿಡಾರ್ಗಳಿಗೆ. ಇನ್ನು ಸ್ನೇಹಿತರೆ, ಬುಲೆಟ್ ಟ್ರೈನ್ ಏನೋ ಬರುತ್ತೆ ಅಂದಿಟ್ಕೊಳ್ಳೋಣ, ಆದರೆ ಅದರ ಟಿಕೆಟ್ ದರ ಹೇಗಿರುತ್ತೆ? ಮೆಟ್ರೋ, ವಂದೇ ಭಾರತ್ ತರ ಕಾಸ್ಟ್ಲಿನಾ? ವರದಿಗಳ ಪ್ರಕಾರ ಬುಲೆಟ್ ಟ್ರೈನ್ ಟಿಕೆಟ್ ದರಗಳು ನಾರ್ಮಲ್ ಫ್ಲೈಟ್ ಟಿಕೆಟ್ ರೇಂಜ್ಗೆ ಸಮಾನವಾಗಿ ಇರುತ್ತೆ. ಹಾಗಾಗಿ ಇದು ಸಾಮಾನ್ಯ ಮಧ್ಯಮ ವರ್ಗದ ಜನರಿಗೆ ದಿನನಿತ್ಯ ಬಳಸೋದಕ್ಕೆ ಕೈಗೆಟಕುತ್ತಾ ಅನ್ನೋದು ದೊಡ್ಡ ಪ್ರಶ್ನೆ. ಈ ಬೆಲೆ ಬಗ್ಗೆ ಮುಂಬೈ ಅಹಮದಾಬಾದ್ ಟ್ರೈನ್ ಆಪರೇಷನ್ ಶುರುವಾದಾಗ ಒಂದು ಕ್ಲಾರಿಟಿ ಸಿಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಬೆಂಗಳೂರು ಚೆನ್ನೈ ಮಧ್ಯ ಬುಲೆಟ್ ಟ್ರೈನ್ ಬರೋದು, ಅದಕ್ಕೆ ಗ್ರೌಂಡ್ ವರ್ಕ್ ಚುರುಕಾಗ್ತಿರೋದು ನಿಜಕ್ಕೂ ಒಂದೊಳ್ಳೆ ಸುದ್ದಿ. ಸೂಪರ್ ಫಾಸ್ಟ್ ಲೈಫ್ ಇಷ್ಟಪಡುವ ಈ ಜನರೇಷನ್ಗೆ ಈ ಬುಲೆಟ್ ಟ್ರೈನ್ ಒಂದು ವರದಾನ ಆಗಬಹುದು. ಆದ್ರೆ ಲಕ್ಷ ಕೋಟಿಗಳನ್ನ ಖರ್ಚು ಮಾಡಿ ಬುಲೆಟ್ ಟ್ರೈನ್ ತರುವ ಅಗತ್ಯ ಇದೆಯಾ? ಅಥವಾ ಈಗಿರುವ ನಾರ್ಮಲ್ ರೈಲ್ವೆ ವ್ಯವಸ್ಥೆ, ಹಳಿಗಳು ಮತ್ತು ಲೋಕಲ್ ಟ್ರೈನ್ಗಳನ್ನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಿದ್ರೆ ಸಾಕಾ? ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.